ನೀವು ಹಾಗೆ ತಿಳ್ಕೊಂಡ್ರಿ, ನಾನು ಹಾಗೆ ತಿಳ್ಕೊಂಡೆ, ನಾವೆಲ್ಲರೂ ಹಾಗೆ ತಿಳ್ಕೊಂಡ್ವಿ. ಕರೆಕ್ಟಾ? ತಪ್ಪಲ್ಲ. ಅದ್ರ ಬಗ್ಗೆ ಗೊತ್ತಿರೋರು ಸುಮ್ನಾಗ್ತಾರೆ. ಗೊತ್ತಿಲ್ಲರೋರ್ಗೆ ಹೇಳ್ತೀನಿ, ಅದೇನಂದ್ರೆ ಕೇಳಿ. ಇದು ಫ್ಯಾಟ್ ಟೈಲ್ ಶೀಪ್ ಅಂತ ಡುಂಬಾ ಅನ್ನೋ ಹೆಸರು ಕೂಡ ಇದೆ. ಎಂಥವ್ರಿಗಾದ್ರೂ ಸ್ವಲ್ಪ ನಾಚಿಕೆ ಮುಜುಗರ ಹುಟ್ಸೋ ಅದರ ಹಿಂಭಾಗ ನಾವು ನೀವು ತಿಳ್ಕೊಂಡಿದ್ದಲ್ಲ, ಅದು ಅದರ ಬಾಲ. ಸ್ಟೆರಾಯ್ಡ್ಸ್ ಹಾಕಿಸ್ಕೊಂಡಂಗ್ ಕಾಣೋ ಆ ಬಾಲ ಒಂಥರ ಫುಡ್ ಸ್ಟೋರ್ ಮಾಡ್ಕೊಳ್ಳೋ ಗೋಡೌನ್ ಇದ್ದಂಗೆ, ಒಂಟೆಗಳ ತರ. ಈ ತಳಿಗಳೆಲ್ಲ ನಾರ್ತ್ ಆಫ್ರಿಕಾ, ಮಿಡಲ್ ಈಸ್ಟ್ ಕಂಟ್ರಿಗಳು ಮತ್ತೆ ಸೆಂಟ್ರಲ್ ಏಷ್ಯಾಗಳ ಕಡೆ ಕಂಡು ಬರುತ್ತೆ. ಅಯ್ಯಯ್ಯ, ಅಲ್ಲೆಲ್ಲ ಯಾಕ್ರಿ ಹೋಗೋದು, ನಮ್ಮ ದೇಶದಲ್ಲೂ ಇವೆ, ರಾಜಸ್ಥಾನ್ ಕಡೆ. ಇನ್ನ ಅದರ ಬಾಲದಲ್ಲಿ ಸಾಕಷ್ಟು ಕೊಬ್ಬಿನಾಂಶ ಇರೋ ಆಹಾರವನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಯಾಕಂದ್ರೆ ಆ ಕೆಲವೊಂದು ದೇಶಗಳಲ್ಲಿ ಆಹಾರದ ಕೊರತೆ ಬಂದಾಗ ಈ ಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. ಅಬ್ಬಬ್ಬಬ್ಬಾ, ಎಂಥ ಸೃಷ್ಟಿ, ಎಂಥ ಸೃಷ್ಟಿ. ಇನ್ನ ಆ ಬಾಲ, ಚರ್ಮ ಮತ್ತೆ ಮಾಂಸಕ್ಕೋಸ್ಕರ ಬೇರೆ ದೇಶಗಳ ಕಡೆ ಡಿಮ್ಯಾಂಡ್ ಹೆಚ್ಚಾಗೇ ಇದೆ. ಈ ತಳಿಗಳಲ್ಲೂ ಆ ತಳಿ ಈ ತಳಿ ಅಂತ ಇದೆ. ತೂಕದಲ್ಲಿ ಗಂಡು 80 ಕೆಜಿ ತನಕ ಹೋದ್ರೆ ಹೆಣ್ಣು 65 ಕೆಜಿ ಅಷ್ಟಾಗುತ್ತೆ. ಅದ್ರಲ್ಲಿ 20 ಕೆಜಿ ಬಾಲನೇ ಇರುತ್ತೆ. ಮತ್ತೆ ಈ ಕುರಿ ಸಾಕಣೆ ಮಾಡಿದ್ರು ಒಳ್ಳೆ ಆದಾಯ ಅಂತೆ. ಆದ್ರೆ ಸ್ನೇಹಿತರೆ, ಇವಾಗ ದಯವಿಟ್ಟು ನೋಡ್ಕೊಂಡು ಕಮೆಂಟ್ ಹಾಕಿಪ್ಪ. ಇಷ್ಟೇ ಮ್ಯಾಟ್ರು. ಬರ್ತೀನಿ, ಬಾಯ್.